ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಣ್ ಟೆಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ತಿಳ್ಕೊಳ್ಳೋಣ ಅಂತಂದ್ರೆ, ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಒಂದು ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಎಒ ಮತ್ತೆ ಎಎಒ ಅಂತ ಹುದ್ದೆಗಳು. ಇದು ಗ್ರೂಪ್ ಬಿ ಹುದ್ದೆಗಳಾಗಿರುತ್ತೆ. ಸೊ ಯಾರೆಲ್ಲ ಒಂದು BSc ಮಾಡಿದೀರಾ, BE ಮಾಡಿದೀರಾ, ಸೊ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಕೋಬಹುದು ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸೊ ಇದು ಎಲ್ಲಿ ನಮಗೆ ಅವೈಲಬಿಲಿಟಿ ಇದೆ ಅಂತಂದರೆ KEA ಅಲ್ಲಿ ಅವೈಲಬಿಲಿಟಿ ಇದೆ. ಸೊ ಇವಾಗ ನಾವು ಗೂಗಲ್ ಕ್ರೋಮ್ನ ಓಪನ್ ಮಾಡಿ ಗೂಗಲ್ ಕ್ರೋಮಲ್ಲಿ ನಾವೇನಂತ ಸರ್ಚ್ ಮಾಡಬೇಕಪ್ಪ ಅಂತಂದರೆ KEAನ ಸರ್ಚ್ ಮಾಡಬೇಕು. KEA ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಸೊ ಇವಾಗ KEA ಮೇಲೆ ಫಸ್ಟ್ KEA ಹೋಮ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೇಮಕಾತಿ ಅಂತಿದೆ ನೋಡಿ ಸ್ನೇಹಿತರೆ. ಈ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಫಸ್ಟ್ ಆಪ್ಷನ್ ಬಂದಿದೆ ನೋಡಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ AO ಅಂಡ್ AAO ನೇಮಕಾತಿ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೋಡಿ ಎರಡು ಆಪ್ಷನ್ ತೋರಿಸ್ತಾ ಇದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ AO ಅಂಡ್ AAO ನೇಮಕಾತಿ 2026. KK ಅಂದರೆ ಕಲ್ಯಾಣ ಕರ್ನಾಟಕ ಅಂತ. ಸೊ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಯಾವ್ಯಾವ ಡಿಸ್ಟಿಕ್ಸ್ ಬರುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಸೊ ಈ ಒಂದು ಡಿಸ್ಟಿಕ್ಸ್ ಅನ್ನೋದು ಏನಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ರೀಜನ್ಗೆ ಬರುತ್ತೆ. ಸೊ ಇನ್ನು ಕೆಳಗಡೆ ಇರೋ ಒಂದು ನೋಟಿಫಿಕೇಷನ್ನು ಆ ಡಿಸ್ಟಿಕ್ಸ್ ಬಿಟ್ಟು ಬೇರೆ ಡಿಸ್ಟಿಕ್ಸ್ಗೆ ಇದು ಎಲಿಜಿಬಲ್ ಆಗಿರುತ್ತೆ. ಸೊ ನಮಗೆ ನೀವು ಕಲ್ಯಾಣ ಕರ್ನಾಟಕದವರು ಈ ವಿಡಿಯೋ ನೋಡ್ತಾ ಇದ್ದರೆ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಒಂತ್ ನೀವೇನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಸೆಕೆಂಡ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಸೆಕೆಂಡ್ ಒಂತ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಬಂದುಬಿಟ್ಟು ಕೃಷಿ ಇಲಾಖೆ ಅಂತಿದೆ. ನೋಟಿಫಿಕೇಷನ್ ಬಂದುಬಿಟ್ಟು ನಮಗೆ 18/4/2026 ಅಧಿಸೂಚನೆ ಮಾಡಲಾಗಿದೆ. ಅದೇ ತರಹ ಈ ಒಂದು ಆನ್ಲೈನ್ ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 19/4/2026 ಅಂದರೆ ನಿನ್ನೆಯಿಂದ ಪ್ರಾರಂಭವಾಗಿದೆ ಅರ್ಜಿ ಹಾಕಲಿಕ್ಕೆ ಅಂತ. ಸೊ ಇವಾಗ ನೇಮಕಾತಿ ಅಧಿಸೂಚನೆಯನ್ನು ಒಂದು ಸಲ ಚೆಕ್ ಮಾಡೋಣ. ಏನೆಲ್ಲ ಪೋಸ್ಟ್ಗಳಿದ್ದಾವೆ, ನೋಡಿ ಸ್ನೇಹಿತರೆ, ಇವಾಗ KEA ಅಂದರೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಬೆಂಗಳೂರು, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ B ವೃಂದದ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಿ ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಅಂತಂದರೆ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಏನಪ್ಪ ಅಂದರೆ ಗ್ರೂಪ್ B ಹುದ್ದೆಗಳಿಗೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ನೇರ ನೇಮಕಾತಿ ಇದ್ದು, ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ಈ ಒಂದು ಸೆಲೆಕ್ಷನನ್ನು ಪ್ರಾಸೆಸ್ ಇರುತ್ತೆ ಸ್ನೇಹಿತರೆ. ಇವಾಗ ಹುದ್ದೆಗಳು ನೋಡೋಣ. ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಅಂತಂದರೆ ಕೃಷಿ ಅಧಿಕಾರಿ ಅವರ ಒಂದು ವೇತನ ಶ್ರೇಣಿ ಬಂದುಬಿಟ್ಟು 69,250ರಿಂದ 1,34,200. ವಿದ್ಯಾರ್ಹತೆ ಏನಪ್ಪ ಅಂತಂದರೆ ಕನಿಷ್ಠ BSc ಮಾಡಿರಬೇಕು ಅಥವಾ BSc ಆನರ್ಸ್ ಕೃಷಿಯಲ್ಲಿ ಅಗ್ರಿಕಲ್ಚರ್ BScಯನ್ನು ಮಾಡಿರಬೇಕಾಗಿರುತ್ತೆ. ಸೊ ಇದರಲ್ಲಿ ಟೋಟಲ್ ಪೋಸ್ಟ್ಗಳು ಬಂದುಬಿಟ್ಟು 67 ಇದೆ, +2 ಇದೆ. ಕೃಷಿ ಅಧಿಕಾರಿ ಇದೆ, ಸೇಮ್ ಪ್ಯಾಕೇಜ್ ಇದೆ, ವೇತನ ಶ್ರೇಣಿ. ಇವಾಗ ಈ ಒಂದು ಅಧಿಕಾರಿಗಳಿಗೆ ಏನಪ್ಪ ಒಂದು ವಿದ್ಯಾರ್ಹತೆ ಅಂತಂದರೆ BTech ಅಂದರೆ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ, BTech ಆಹಾರ ತಂತ್ರಜ್ಞಾನ, BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ. ಸೊ ಏನಪ್ಪ ಅಂದರೆ ಒಂದು BSc ರಿಲೇಟೆಡ್ಡು ಅಗ್ರಿಕಲ್ಚರ್ ರಿಲೇಟೆಡ್ಡು ಒಂದು ಪದವಿಯನ್ನು ಪಡ್ಕೊಂಡಿದ್ದರೆ ಈ ಕೃಷಿ ಅಧಿಕಾರಿಗಳಿಗೆ ಈ ಒಂದು ಕೃಷಿ ಅಧಿಕಾರಿ ಅನ್ನೋ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಆಗಿರ್ತೀರ. ಸೊ ಈ ಹುದ್ದೆ ಬಂದುಬಿಟ್ಟು ನಿಮಗೆ ಏನಪ್ಪ ಅಂದರೆ ಟೋಟಲ್ 12 ಇದ್ದಾವೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ಇನ್ನು ನೋಡಿದಾಗ ಸಹಾಯಕ ಕೃಷಿ ಅಧಿಕಾರಿ ಇವ್ರಿಗೆ 65,950ರಿಂದ 1,24,900ವರೆಗೂ ಇದೆ ವೇತನ ಸ್ಕೇಲ್ ಅಂತ, ವೇತನ ಶ್ರೇಣಿ ಅಂತ. ಸೊ ಇದಕ್ಕೆ ಈ ಒಂದು ಹುದ್ದೆಗೆ ಎಲಿಜಿಬಿಲಿಟಿ ಏನಪ್ಪ ಅಂದರೆ BSc ಸೇಮ್ ಒಂದು ಬ್ಯಾಚುಲರ್ ಡಿಗ್ರಿ ಇರುತ್ತೆ. ಸೇಮ್ ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿ ಸೇಮ್ ಆವಾಗಲೇ ಹೇಳಿದಂಗೆ ಇದು ಕೂಡ ಅಷ್ಟೇ. ಸೊ ಇದರಲ್ಲಿ 83 ಪೋಸ್ಟ್ಗಳಿದೆ. ಟೋಟಲ್ ಈ ಹುದ್ದೆಗಳಿಗೆ 630 ಪೋಸ್ಟ್ಗಳಿದ್ದಾವೆ. ಸೊ ಈ ಒಂದು ಹುದ್ದೆಗಳಿಗೆ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ನೀವು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಇವಾಗ ಒಂದು ವೇಳಾಪಟ್ಟಿ ಟೈಮ್ ಟೇಬಲ್ ನೋಡೋಣ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಬಂದುಬಿಟ್ಟು 19/4/2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/5/2026. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 12/5/2026 ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು
ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.